ಹೇಳೋ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಸರ್ ಮೂವಿಯಲ್ಲಿ? ಫೈಟು ಸೀನ್ಸ್ ಎಲ್ಲ ಚೆನ್ನಾಗಿದೆ. ಸರ್ ಪ್ರಭಾಸ್ ಅವ್ರಿಗೆ ಮೂವಿ ಕಮ್ಬ್ಯಾಕ್ ಅಂತೀರಾ? ಎಸ್ ಸರ್ KGF ಮೇಕರ್ಸ್ ಮಾಡಿರೋದ್ರಿಂದ ದಾಖಲೆ ಮುರಿಯುತ್ತೆ ಅಂತ ಅಂತೀರಾ ಇದು? ಮೇ ಬಿ ಮುರಿಬೋದು ಸರ್. ಚೆನ್ನಾಗಿದೆ. ಹೆಂಗಿದೆ ಬ್ರೋ ಮೂವಿ? ಏನು ಇಷ್ಟ ಆಯ್ತು ಸರ್ ಮೂವಿಯಲ್ಲಿ? ಪ್ರಭಾಸ್ ಅವ್ರ ಆ್ಯಕ್ಟಿಂಗು ಹಾಂ, ತುಂಬ ಪ್ರಶಾಂತ್ ನೀಲ್ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಉಗ್ರಮ್ ಅಂತಾನೆ ಅಲ್ಲ, ಆದರೂ ಬೇರೆ ಇದರಾಗಲೇ ತೋರಿಸಿದ್ದಾರೆ. ಕನ್ನಡಿಗರು ನಾವು ಬಿಟ್ಕೊಡ್ಬಾರ್ದು. ಸರ್ ಇದು KGF ದಾಖಲೆ ಮುರಿಯುತ್ತೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಮುರಿಬೋದು ಚೆನ್ನಾಗಿದೆ. ನಿಮಗೆ ಏನು ಇಷ್ಟ ಆಯ್ತು ಸರ್ ಮೂವಿಯಲ್ಲಿ? ನನಗೆ ಮೂವಿಲೆಲ್ಲ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಬರೀ ನಾವು ಸಲಾರ ಇದು ಅಂದ್ಕೊಂಡು ಉಗ್ರಮ್ ಅಂದ್ಕೊಂಡೆ ನೋಡಬಾರ್ದು, ಅದು ಬೇರೆ ವರ್ಷನೇ ತೋರಿಸಿದ್ದಾರೆ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ಬ್ರೋ ಮೂವಿಯಲ್ಲಿ? ಎಲ್ಲ ಚೆನ್ನಾಗಿದೆ. ಉಗ್ರಮ್ ಥರ ಇದೆ, ಬಟ್ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಉಗ್ರಮ್ಗಿನ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ಎಲ್ಲ ಹೆಂಗೆ ಬಂದಿದೆ? ಹಾಂ, ಮೇಕಿಂಗ್ ಎಲ್ಲ ಹೆಂಗೆ ಬಂದಿದೆ? ಸೂಪರ್ ಆಗಿದೆ. ಅಂದರೆ ಕೆಲವೊಬ್ರು ಉಗ್ರಮ್ ಥರ ಇದೆ ಅಂತ ನೋಡೋಕೆ ಗೊತ್ತಿಲ್ಲ, ಅವ್ರಿಗೆಲ್ಲ ಏನು ಹೇಳ್ತೀರಾ? ವರ್ತಿದೆ ಬ್ರೋ, ಪಿಕ್ಚರ್ ಸೂಪರ್ ಆಗಿದೆ. ಸ್ಟೋರಿ ಸಖತ್ತಾಗಿ ಮಾಡಿದ್ದಾರೆ. ಸೊ ಹೆಂಗಿದೆ ಸರ್ ಬ್ರೋ ಮೂವಿ? ಹೆಂಗಿದೆ ಬ್ರೋ? ಮೂವಿ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೂವಿಯಲ್ಲಿ ನಿಮಗೆ? ಬ್ರೋ ಆ್ಯಕ್ಚುಲಿ ವೈಲೆನ್ಸ್ ಅದೆಲ್ಲ ಸೂಪರಾಗಿ ಕೊಟ್ಟಿದ್ದಾರೆ. ಒಂಥರ ಬೇರೆ ಲೆವೆಲಿಗೆ ತೊಗೊಂಡೋಗಿದ್ದಾರೆ. ಫೈಟ್ ಸೀನ್ಸ್ ಅದನ್ನೆಲ್ಲ ಸೂಪರಾಗಿ ಮಾಡಿದ್ದಾರೆ. ಅಂದರೆ ಪ್ರಭಾಸ್ನ ಈ ಥರ ಎಲ್ಲೂ ನೋಡೇ ಇರಲಿಲ್ಲ ಅಂತಿದ್ದಾರೆ ಕೆಲವು ಫ್ರೆಂಡ್ಸ್ ಎಲ್ಲ. ಇಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಪ್ರಭಾಸ್ಗೆ ಕ್ಯಾರೆಕ್ಟರ್ ಸೂಪರಾಗಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ. ಬಟ್ ಎಷ್ಟು ಬರ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಬರಲಿಲ್ಲ. ಪಾರ್ಟ್ ವೆಯ್ಟ್ ಮಾಡ್ತಾ ಇದ್ದೀರಾ? ಪಾರ್ಟು ವೆಯ್ಟ್ ಮಾಡ್ತಾ ಇದ್ವಿ ಬ್ರೋ. ಸೀರಿಯಸ್ ಆಗಿ ಆ ಕುರ್ಚಿನ ಯಾರು ಎತ್ತುತ್ತಾರೆ, ಪ್ರಭಾಸ್ ಆ ಜಾಗಕ್ಕೆ ಹೋಗಿದ್ದಾರೆ. ಬಟ್ ಏನು ಮಾಡ್ತಾರೆ, ಅದ್ರ ನೆಕ್ಸ್ಟ್ ಲೆವೆಲ್ ಏನು ಮಾಡ್ತಾರೆ ಅಂತ ನೋಡಬೇಕು. ಥ್ಯಾಂಕ್ ಯು ಮೇಡಮ್, ಹೇಗಿತ್ತು ಬ್ರೋ ಮೂವಿ? ಬ್ರೋ ಮೂವಿ ಹೇಗಿತ್ತು ಬ್ರೋ? ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಮೂವಿಯಲ್ಲಿ ಫುಲ್ ಆ್ಯಕ್ಷನ್ ಸೀನ್ಸ್ ಇದೆ. ಚೆನ್ನಾಗಿದೆ ಮೂವಿ. ನಿಮಗೆ ಫಸ್ಟ್ ಹಾಫ್ ಇಷ್ಟ ಆಯ್ತು? ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಓವರಾಲ್ ಒಂಬಾಳೆ ಅವ್ರದ್ದು ಮೂವಿ ಆಗಿರೋದ್ರಿಂದ ಇದು KGF ದಾಖಲೆ ಮುರಿಯುತ್ತೆ ಅಂತ ಅಂತೀರಾ? ದಾಖಲೆ ಮುರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಮೂವಿ ಚೆನ್ನಾಗಿ ಓಡುತ್ತೆ. ಒಳ್ಳೆ ಕಲೆಕ್ಷನ್. ಉಗ್ರಮ್ ಥರ ಇದೆ ಅಂತ ಕೆಲವೊಬ್ರು ಥಿಯೇಟ್ರಿಗೆ ಬರ್ತಾ ಇಲ್ಲ, ಏನು ಹೇಳ್ತೀರಾ ಅಂತ? ಉಗ್ರಮ್ ಥರ ಇಲ್ಲ ಇದು. ಸೆಕೆಂಡ್ ಹಾಫ್ ಕಂಪ್ಲೀಟ್ ಚೇಂಜ್ ಇದೆ. ಉಗ್ರಮ್ ಥರ ಅಂತೂ ಇಲ್ಲ, ಬಟ್ ಉಗ್ರಮ್ ಸೀಕ್ವೆನ್ಸ್ ಇದೆ, ಬಟ್ ಚೇಂಜ್ ಇದೆ ಮೂವಿ. 1,000 ಕೋಟಿ ಹೋಗುತ್ತಾ ಮೂವಿ? ಆಗ್ಬಹುದು. ಮೇಡಮ್ ಹೆಂಗಿತ್ತು ಮೂವಿ? ಚೆನ್ನಾಗಿದೆ ಸರ್. ಮ್ಯಾಮ್ ಏನು ಇಷ್ಟ ಆಯ್ತು ಮ್ಯಾಮ್ ಮೂವಿಲಿ? ಉಗ್ರಮ್ ಥರನೂ ಇದೆ, ಗೇಮ್ ಆಫ್ ಥ್ರೋನ್ಸ್ ಥರನೂ ಇದೆ. ಎರಡು ಕಂಬೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಮ್ಯಾಮ್ ಓವರಾಲ್ ಮೂವಿಗೆ ಏನು ರೇಟಿಂಗ್ ಕೊಡ್ತೀರಾ? 4/5. ಹೇಗಿತ್ತು ಮೂವಿ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೂವಿಯಲ್ಲಿ? ಪ್ರಭಾಸ್ ಆಬ್ವಿಯಸ್ಲಿ. ಬ್ರೋ ಫೈಟ್ಸ್ ಎಲ್ಲ ಹೆಂಗೆ ಬಂದಿಲ್ಲ ಪ್ರಭಾಸ್? ಪ್ರಶಾಂತ್ ನೀಲ್ ಅವ್ರು ಡಿಫ್ರೆಂಟಾಗಿ ತೋರಿಸಿದಾರ ಪ್ರಭಾಸ್ನ? ಪ್ರಭಾಸ್ ಕಟ್ಔಟ್ಗೆ ಕರೆಕ್ಟಾಗಿ ನೋಡ್ತಿದ್ದಾರೆ. ಓವರಾಲ್ ಏನು ರೇಟಿಂಗ್ ಕೊಡ್ತೀರಾ 5ಗೆ? 3.75 ಸರ್ ಅಂದರೆ ಇದು 1,000 crore ಮಾಡುತ್ತೆ ಅಂತ ಅಂತೀರಾ? ಆಗುತ್ತೆ ಆರಾಮಾಗಿ. ಉಗ್ರಮ್ ಡಬ್ಬು, ಆದರೆ ಮೇಕಿಂಗ್ ಚೆನ್ನಾಗಿದೆ. ಓವರಾಲ್ ಮೂವಿಗೆ ಏನು ರೇಟಿಂಗ್ ಕೊಡ್ತೀರಾ? ಓವರಾಲ್ ಕನ್ನಡದವ್ರ ಮೂವಿ ಅಲ್ಲ, ತೆಲುಗು ಅವ್ರಿಗೆ ಮೂವಿ 3.3. ಕಂಬ್ಯಾಕ್ ಆಗಿತ್ತು ಪ್ರಭಾಸ್ ಕಮ್ಬ್ಯಾಕ್, ತೆಲುಗು ಕಮ್ಬ್ಯಾಕ್ ಇದೆ. ಫಿಲಮ್ ತುಂಬ ಚೆನ್ನಾಗಿತ್ತು. ಉಗ್ರಾಮ್ ಎಲಿಮೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಎಲಿವೇಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಉಗ್ರಾಮ್ ರೀಮೇಕ್ ಅಂತ ಏನೂ ಇಲ್ಲ ಅಲ್ಲಿ. ಫಿಲಮ್ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ. ಪ್ರಭಾಸ್ ಆ್ಯಕ್ಟಿಂಗ್ ಆಗಲಿ, ಸ್ಟೋರಿ ಲೈನಿಂಗ್ ಏನಿದೆ ಪ್ರಶಾಂತ್ ನೀಲ್ ಅವ್ರದ್ದು, ಎಸ್ ಸೋನ್ ಅಗೇನ್ ಲೈಕ್ ವೈ ಈಸ್ ಎಕ್ಸಲೆಂಟ್. ನಿನಗೆ ಈ ಮೂವಿ ನೋಡಿದಾಗ KGF ಬೀಟ್ ಮಾಡುತ್ತೆ ರೆಕಾರ್ಡ್ ಅಂತ ಅನ್ನಿಸ್ತಾ? ಮೇ ಬಿ ಮೇ ನಾಟ್ ಬಿ, ಹೇಳೋಕ್ಕಾಗಲ್ಲ ಸರ್. ಅಂದರೆ ಪ್ರಭಾಸ್ ಅವ್ರಿಗೆ ಕಮ್ಬ್ಯಾಕ್ ಅಂತೀಯಾ ಇದು? ಪಕ್ಕಾ ಸರ್, ಪಕ್ಕಾ ಕಂಬ್ಯಾಕ್ ಸರ್ ಇದು. ಬಾಹುಬಲಿ ಆಮೇಲೆ ಇದೇ ಸರ್ ಬೆಸ್ಟ್ ಫಿಲಮ್, ನಿಜ ಹೇಳ್ತೀನಿ. ರಾಧೇಶ್ಯಾಮ್ ಎಲ್ಲ ಏನೂ ಓದಲಿಲ್ಲ ಅಲ್ಲಿ. ಸಾವು